ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅ ಪಾಡ್ಕಾಸ್ಟ್ ಸೀರೀಸ್. ಇವತ್ತಿನ ಟಾಪಿಕ್ ಏನಂದ್ರೆ, ಈಗ ನಾವು ಜಪದ ಬಗ್ಗೆ ಕೇಳಿದ್ವಿ ಹಿಂದಿನ ಎಪಿಸೋಡ್ದೊಳಗೆ. ಈಗ ಜಪದೊಳಗೆ ಎರಡು ಪ್ರಕಾರ ಅವ. ಒಂದು ಗುರುಗಳ ಉಪದೇಶದಿಂದ ಮಾಡುವಂಥ ಜಪ, ಇನ್ನೊಂದು ನಾಮ ಜಪ, ರಾಮನಾಮ ಜಪ, ಕೃಷ್ಣ ನಾಮ ಜಪ ಇಂಥದ್ದು. ಸೊ ಇವುಗಳ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳಿಕ್ಕೆ ಆಚಾರ್ ಬಂದಾರ, ಅವ್ರ ಹತ್ರ ತಿಳ್ಕೊಳ್ಳೋಣಂತ. ನಮಸ್ಕಾರ ಆಚಾರ್ಯ. ನಮಸ್ಕಾರ. ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತೆ ಚ ಮನೋರಥಾಃ. ಹಿಂದಿನ ಬಾರಿ ಜಪದ ಬಗ್ಗೆ ತಿಳಿದುಕೊಂಡಿದ್ವಿ. ಇವತ್ತು ಜಪಗಳಲ್ಲೇನೆ ಸಾಕಷ್ಟು ವಿಧವಾಗಿವೆ. ಅದರಲ್ಲಿ ಉಪದೇಶವನ್ನ ಪಡೆದು ಜಪವನ್ನ ಮಾಡತಕ್ಕಂತಹದ್ದು ಒಂದು, ಉಪದೇಶ ಪಡೆಯದೇನೆ ಹಾಗೆ ನಮಗೆ ಯಾವಾಗ ಬೇಕೋ ಆವಾಗ ನಾಮಮಂತ್ರವನ್ನ ಜಪ ಮಾಡತಕ್ಕಂತಹದ್ದು ಮತ್ತೊಂದು. ಇದರಲ್ಲಿ ಉಪದೇಶವನ್ನ ಪಡೆದು ಜಪವನ್ನ ಮಾಡಿದಾಗ ಅದಕ್ಕೇನು ಮಹತ್ವವಿದೆ, ಅದರಷ್ಟು ಮಹತ್ವ ಕೇವಲ ನಾಮಮಂತ್ರ ಜಪವನ್ನ ನಮಗೆ ಯಾವಾಗ ಬೇಕೋ ಆವಾಗ ಜಪವನ್ನ ಮಾಡಿದಾಗ ಅಥವಾ ನಾಮೋಚ್ಚಾರಣೆಯನ್ನು ಮಾಡಿದಾಗ ಅದಕ್ಕೆ ಅಷ್ಟು ಮಹತ್ವ ಇದೆ. ಆದರೆ ಇದಕ್ಕಿದ್ದಷ್ಟು ಮಹತ್ವ ಅದಕ್ಕೆ ಇಲ್ಲ. ಯಾಕೆ ಅಂತಂದ್ರೆ, ಜಪ ಅಂತನ್ನೋದು ಯಾವಾಗ್ಲೂ ಗುರುಮುಖದಿಂದ ನಾವು ಉಪದೇಶವನ್ನ ಪಡೆದೇ ಅದನ್ನ ಜಪವನ್ನ ಮಾಡಬೇಕು. ಅದಕ್ಕಾಗಿ ಮಹಾಮಂತ್ರಗಳನ್ನ ಹೇಳಿದ್ರು, ತಂತ್ರಸಾರ ಸಂಗ್ರಹದಲ್ಲಿ ಮಹಾಮಂತ್ರಗಳನ್ನ ತಿಳಿಸಿದ್ದಾರೆ. ಅದಲ್ಲದೇನೆ ನಾಮಮಂತ್ರಗಳನ್ನು ಕೂಡ ತಿಳಿಸಿದ್ದಾರೆ. ನಾವು ಏನಾದರೂ ಸಿದ್ಧಿಯನ್ನ ಪಡಿಬೇಕು, ಏನಾದರೂ ಸಾಧನೆಯನ್ನ ಮಾಡಬೇಕು ಅಂತಂದರೆ ಅದರ ಒಂದು ಪ್ರಮುಖವಾದಂತಹ ಒಂದು ಘಟ್ಟ ಅಂತಂದರೆ ಗುರುಗಳ ಹತ್ರ ಹೋಗಿ ಅವರ ಹತ್ರ ಉಪದೇಶವನ್ನ ತೆಗೆದುಕೊಂಡೇ ನಾವು ಜಪವನ್ನ ಪ್ರಾರಂಭ ಮಾಡಬೇಕು. ಅದಕ್ಕೆ ಭಾಗವತದಲ್ಲಿ ಅನೇಕ ವಿಧಗಳನ್ನು ತಿಳಿಸ್ತಾರೆ. ಯಾಮ ಮತ್ತೆ ನಿಯಮ ಅಂತ ಅನ್ನೋದ್ರ ಬಗ್ಗೆ ತಿಳಿಸಬೇಕಾದ್ರೆ ಅದು ಪ್ರಸಂಗ ಬರ್ತದೆ, ಜಪದ ಪ್ರಸಂಗ ಬರ್ತದೆ, ಅಥವಾ ನಾಮೋಚ್ಚಾರಣೆಯ ಪ್ರಸಂಗ ಬರ್ತದೆ. ನಾಮೋಚ್ಚಾರಣೆ ಅಂತಂದ್ರೆ ಮನಸ್ಸಿನಲ್ಲಿ ನಾವು ಯಾವಾಗ ಬೇಕೋ ಆವಾಗ ರಾಮ ಕೃಷ್ಣ ಅಂತ ಅನ್ನೋದನ್ನ ಹೇಳ್ಕೋಬಹುದು. ಅದಕ್ಕೇನು ರಿಸ್ಟ್ರಿಕ್ಷನ್ಸ್ ಇಲ್ಲ. ಅಂದ್ರೆ ನಾವು ಸ್ನಾನ ಮಾಡಿಯೇ ರಾಮ ಮಂತ್ರವನ್ನ ರಾಮ ಕೃಷ್ಣ ಅಂತ ಅನ್ಬೇಕು ಅಂತಿಲ್ಲ, ಅಥವಾ ದೇವರ ಹತ್ರ ನಿಂತೇ ನಾವು ಅದನ್ನ ಅನ್ಬೇಕು ಅಂತಿಲ್ಲ. ಸುಮಾರು ಜನಕ್ಕೆ ಇದ್ರ ಬಗ್ಗೆ ಅದಕ್ಕೆ ಒಂದು ಇವೆಲ್ಲ ಹೇಗೆ ಅಂತಂದ್ರೆ ಯಾಮಗಳಲ್ಲಿ ಬರ್ತದೆ. ಯಾಮ ಅಂತಂದ್ರೆ ಅದಕ್ಕೆ ಯಾವುದು ಪ್ಲೇಸು ಮತ್ತೆ ಟೈಮು ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ, ಅದಕ್ಕೆ ಯಾಮ ಅಂತ ಕರೀತಾರೆ. ಇನ್ನು ನಿಯಮ ಅಂತಂದ್ರೆ ರಿಸ್ಟ್ರಿಕ್ಷನ್ಸ್. ನಾವು ಸಂಧ್ಯಾ ವಂದನೆ, ದೇವತೆಗಳ ಪೂಜೆ, ಮಹಾಮಂತ್ರಗಳ ಜಪ ಇದೆಲ್ಲ ನಿಯಮದಲ್ಲಿ ಬರ್ತದೆ. ನಿಯಮ ಅಂತಂದ್ರೆ ಸ್ನಾನ ಮಾಡಿಯೇ ನಾವು ಸಂಧ್ಯಾ ವಂದನೆ ಕೂಡಬೇಕು, ಶುಭ್ರ ಬಟ್ಟೆಯನ್ನ ಧಾರಣೆ ಮಾಡಿಕೊಂಡೇ ಕೂಡಬೇಕು, ಅಥವಾ ಇಂತಹ ಪದ್ಮಾಸನದಲ್ಲೇನೆ ಕೂಡಬೇಕು. ಹೀಗೆ ಇವೆಲ್ಲ ಮಹಾಮಂತ್ರಗಳ ಜಪ ಮತ್ತೆ ದೇವತಾ ಪೂಜೆ, ಆಮೇಲೆ ಯಜ್ಞ ಯಾಗಾದಿಗಳು, ಇದಕ್ಕೆಲ್ಲ ನಿಯಮಗಳಲ್ಲಿ ಬರ್ತದೆ. ಇಂತಿಂತಹ ಸಮಯಕ್ಕೇನೆ ಇವನು ಮಾಡಬೇಕು ಅಂತ ಹೇಳಿ. ಆದ್ರೆ ನಾಮೋಚ್ಚಾರಣೆ ಅಂತ ಅನ್ನೋದು ಇದು ಸಾರ್ವಕಾಲಿಕವಾದದ್ದು. ನಾವು ಮನಸ್ಸಿನೊಳಗೆ ಎಲ್ಲಿ ಹೊರಗೆ ಹೋಗ್ಬೇಕಾದ್ರೂ ನಾವು ರಾಮ ಕೃಷ್ಣ ಅಂತ ಮನಸ್ಸಿನಲ್ಲಿ ಅನ್ಕೊಳ್ಬಹುದು. ಎಲ್ಲಿ ನಿಂತಲ್ಲೇ ಎಲ್ಲಿ ಕೂತಲ್ಲೇ ನಾವು ಆ ಮಂತ್ರವನ್ನ ಉಚ್ಚಾರಣೆಯನ್ನ ಮಾಡಬಹುದು. ಇದರಿಂದ ನಮ್ಮಲ್ಲಿರ್ತಕ್ಕಂತಹ ಪಾಪಕರ್ಮಗಳು ಪರಿಹಾರವಾಗ್ತವೆ ಅಂತನ್ಲಿಕ್ಕಾಗಿ ಇದನ್ನ ತಿಳಿಸ್ತಾರೆ. ಅದರಲ್ಲಿ ಪುರುಷರು ಮಾಡತಕ್ಕಂತಹ ಕೆಲವು ಜಪಗಳು, ಸ್ತ್ರೀಯರು ಮಾಡತಕ್ಕಂತಹ ಕೆಲವು ಜಪಗಳು, ಅದನ್ನು ಕೂಡ ವಿಂಗಡಣೆಯನ್ನ ಮಾಡಿದ್ದಾರೆ ಶಾಸ್ತ್ರದಲ್ಲಿ. ಈ ರಾಮ ಮಂತ್ರ, ಕೃಷ್ಣ ಮಂತ್ರ ಅಂತ ಅನ್ನೋದು ಇದಕ್ಕೆ ಯಾವುದಕ್ಕೂ ರಿಸ್ಟ್ರಿಕ್ಷನ್ಸ್ ಇಲ್ಲ. ಇದನ್ನ ಪುರುಷರು ನಾಮೋಚ್ಚಾರಣೆ ಮಾಡಬಹುದು, ಸ್ತ್ರೀಯರು ನಾಮೋಚ್ಚಾರಣೆಯನ್ನ ಮಾಡಬಹುದು. ಆದ್ರೆ ಈ ಮಹಾಮಂತ್ರ ಅಂತ ಅನ್ನೋದೇನು ಬರ್ತದೆ, ಈ ಮಹಾಮಂತ್ರಗಳಿಗೆ ನಿಯಮಗಳಿವೆ, ಅನುಷ್ಠಾನಗಳಿವೆ. ಇಂತಿಂತಹ ಸಮಯದಲ್ಲಿ ಮಾಡಬೇಕು, ಇಂತಿಂತಹ ಅದಕ್ಕೆಲ್ಲ ಅಂಗನ್ಯಾಸ, ಕರನ್ಯಾಸ ಇತ್ಯಾದಿಗಳನ್ನೆಲ್ಲ ಹೇಳಿ ಆ ಜಪವನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಅಂತಹ ಜಪಗಳನ್ನ ಪುರುಷರು ಕೇವಲ ಮಾಡಬೇಕು ಅಂತ ಅನ್ನೋದನ್ನ ಶಾಸ್ತ್ರಗಳಲ್ಲಿ ತಿಳಿಸಿದ್ದಾರೆ. ಮತ್ತು ಸಾಧಾರಣ ಜಪ, ಗುರುಮಂತ್ರ ಜಪ ಅಥವಾ ಕೃಷ್ಣ ಮಂತ್ರ ಜಪ, ಇದನ್ನೆಲ್ಲರೂ ಸ್ತ್ರೀಯರು ಮಾಡಬಹುದು, ಪುರುಷರು ಮಾಡಬಹುದು. ಹೀಗೆ ಜಪಗಳಲ್ಲಿ ವಿಂಗಡಣೆಯನ್ನು ಮಾಡಿ ತಿಳಿಸಿದ್ದಾರೆ. ಇಂತಹ ಜಪಗಳನ್ನ ನಾವು ಮಾಡೋದರಿಂದ ನಮ್ಮಲ್ಲಿರ್ತಕ್ಕಂತಹ ಪಾಪಕರ್ಮಗಳ ನಾಶವಾಗ್ತದೆ. ಅಷ್ಟೇ ಅಲ್ಲದೇನೆ ನಮ್ಮಲ್ಲಿ ಒಂದು ಪಾಸಿಟಿವ್ನೆಸ್ ಅಂತ ಅನ್ನೋದು ಬರ್ತದೆ. ಆ ಮಂತ್ರಗಳ ಜಪವಾದಾಗ ಅರ್ಧ ಗಂಟೆಗಳ ಕಾಲ ನಮ್ಮ ದೇಹದಲ್ಲಿ ಆ ಒಂದು ಸಂಚಾರವಾಗತಕ್ಕಂತಹ ಒಂದು ಈಗಿನ ಜಗತ್ತಿನಲ್ಲಿ ನಾವೇನೋ ಪಾಸಿಟಿವ್ ವೈಬ್ಸ್ ಅಂತ ಏನಂತೇವೋ ಅದು ನಮ್ಮ ದೇಹದಲ್ಲಿ ಸಂಚಾರ ಮಾಡ್ತಾ ಇರ್ತದೆ. ಹಾಗಾಗಿ ಆ ಸಮಯಕ್ಕೆ ನಾವ್ ಏನ್ ಅನ್ಕೊಳ್ತೀವೋ, ಭಗವಂತನಿಗೆ ಏನು ಪ್ರಾರ್ಥನೆ ಮಾಡ್ಕೊಳ್ತೀವೋ ಅದೆಲ್ಲವೂ ಕೂಡ ಸಫಲವಾಗ್ತದೆ ಅಂತನ್ಲಿಕ್ಕಾಗಿ ಈ ಜಪದ ಮಹತ್ವವನ್ನ
ತಿಳಿಸಿದ್ದಾರೆ. ಆಚಾರ್ಯ, ಸಾರಿ ಟು ಇಂಟರಪ್ಟ್. ಇನ್ನೊಂದೇನ್ ಕೇಳ್ಬೇಕು ಅಂತಂದ್ರೆ, ಅವ್ರ ಏನ್ ಉಪದೇಶ ತಗೊಂಡಿರ್ತಾರಲ್ಲ, ಅಕಸ್ಮಾತ್ ಒಂದ್ ಅಕ್ಷರ ಅಥವಾ ಒಂಚೂರ್ ಏನಾದ್ರು ಡಿಫ್ರೆನ್ಸ್ ಆಯ್ತು ಹೇಳೋದ್ರಲ್ಲಿ ಅಂದ್ರೆ ಅದ್ ಅಡ್ವರ್ಸ್ ಎಫೆಕ್ಟ್ ಆಗ್ಬಹುದಲ್ಲ? ಎಫೆಕ್ಟ್ ಅಂತಂದ್ರೆ ಹೇಗಿರ್ತದ್ರಿ, ಈಗ ಅದಕ್ಕೆ ಪುಸ್ತಕಗಳೊಳಗೂ ಕೊಟ್ಟಿರ್ತಾರೆ. ನಾವು ಯಾಕಂತಂದ್ರೆ ಒಂದೇ ಸರಿ ನಾವು ಗುರುಗಳ ಹತ್ರ ಉಪದೇಶ ತೆಗೆದುಕೊಂಡ ತಕ್ಷಣ ನಮಗೆ ಎಲ್ಲವೂ ನೆನಪಿದ್ದು ನಾವು ಮಾಡ್ತೀವಿ ಅಂತ ಇರೋದಿಲ್ಲ. ಹಾಗಾಗಿ ನಾವು ಪುಸ್ತಕಗಳನ್ನ ರೆಫರೆನ್ಸ್ ಮಾಡಿ ಜಪಗಳನ್ನ ಎಲ್ಲೆಲ್ಲಿ ಹೇಳಿದ್ದಾರೆ ಏನು ಅಂತ ಅನ್ನೋದನ್ನೆಲ್ಲ ನೋಡ್ಕೊಂಡು ಅದಕ್ಕೆ ಅಂಗನ್ಯಾಸ, ಕರನ್ಯಾಸ, ಆಮೇಲೆ ಅದರ ಧ್ಯಾನ ಶ್ಲೋಕಗಳು, ಇವುಗಳನ್ನೆಲ್ಲ ನಾವು ಪ್ರಾರ್ಥನೆ ಮಾಡಿ ಆಮೇಲೆ ಜಪವನ್ನ ಮಾಡಬೇಕು. ಜಪದಲ್ಲಿಯೂ ಕೂಡ ಶ್ರೇಷ್ಠವಾಗಿರ್ತಕ್ಕಂತಹ ಸಂಖ್ಯೆ ಅಂತಂದ್ರೆ 1008. ಹಂಗೆ ನೋಡಿದ್ರೆ ಎಷ್ಟು ಅಕ್ಷರದ ಜಪ ಇರ್ತದೋ ಅಷ್ಟು ಲಕ್ಷ ಜಪಗಳನ್ನು ಮಾಡಬೇಕು. ಆದರೆ ಅಷ್ಟು ಲಕ್ಷ ಮಾಡ್ಲಿಕ್ಕೆ ಈಗಿನ ಕಲಿಯುಗದಲ್ಲಿ ಸಮಯ ಇರೋದಿಲ್ಲ. ಅಷ್ಟು ಸಾವಿರವಾದ್ರೂ ನಾವು ಮಾಡಬೇಕು. ಈಗ ಉದಾಹರಣೆಗೆ ಗಾಯತ್ರಿ 24 ಅಕ್ಷರದ ಗಾಯತ್ರಿ, 24 ಲಕ್ಷ ಗಾಯತ್ರಿಯನ್ನು ಮಾಡಬೇಕು. ಅದು ಸಾಧ್ಯ ಇಲ್ಲ ಯಾರಿಗೂ. ಅದ್ರ ಬದಲು 24,000ವಾದ್ರೂ ಗಾಯತ್ರಿಯನ್ನು ಮಾಡಬೇಕು. ಅದೂ ಇಲ್ಲ ಅಂತಂದ್ರೆ 12,000 ಮಾಡಬೇಕು. ಅದೂ ಇಲ್ಲ ಅಂತಂದ್ರೆ 108, ಅದಿಲ್ಲ ಅಂತಂದ್ರೆ 54, ಅದಿಲ್ಲ ಅಂತಂದ್ರೆ 24, ಅದಿಲ್ಲ ಅಂತಂದ್ರೆ ಕೊನೆಗೆ ಈಗ ಬಂದು ನಿಂತಿದ್ದು ಅಂತಂದ್ರೆ 10 ಜಪಕ್ಕೆ 10 ಜಪಕ್ಕೆ ಬಂದು ನಿಂತಿದೆ. ಹಂಗಾಗಿ ಅದನ್ನ ಮಾಡ್ಲಿಕ್ಕೂ ಎಷ್ಟೋ ಜನಕ್ಕೆ ಈಗ ಸಮಯ ಇಲ್ಲ. ಆದರೆ ನಾವು ನಮ್ಮ ಸಂಸ್ಕೃತಿಯನ್ನ, ನಮ್ಮ ಪರಂಪರೆಯನ್ನ ನಾವು ಎಂದಿಗೂ ಬಿಟ್ಟು ಕೊಡಬಾರದು. ಅನೇಕ ಧರ್ಮದವರು ಅವರವರ ಒಂದು ಧರ್ಮಕ್ಕೆ ಎಷ್ಟು ಮಹತ್ವವನ್ನು ಕೊಡ್ತಾರೋ ಹಾಗೆ ನಮ್ಮ ಪುರಾತನವಾಗಿರತಕ್ಕಂತಹ ಸಂಸ್ಕೃತಿಗೆ ನಾವು ಮಹತ್ವವನ್ನು ಕೊಟ್ಟು ನಾವು ಆ ಜಪವನ್ನ ಆಚರಣೆ ಮಾಡಬೇಕು. ಅದರಿಂದ ಬರೀ ಕೇವಲ ನಮಗೊಬ್ಬರಿಗೆ ಅಷ್ಟೇ ಅಲ್ಲ, ಈಗ ನಾವೆಲ್ಲ ಈಗ ಸುಖವಾಗಿದ್ದೇವೆ ಅಂತಂದ್ರೆ ನಮ್ಮ ತಂದೆ ತಾಯಿಗಳು, ಅವರ ತಂದೆ ತಾಯಿಗಳು, ಅವರ ಹಿಂದಿನವರು, ಅವರೆಲ್ಲ ಆ ಪುಣ್ಯವನ್ನು ಸಂಪಾದನೆ ಮಾಡಿಟ್ಟಿದ್ದಾರೆ ಅಂತಲಿಕ್ಕಾಗಿ ನಾವು ಸುಖವಾಗಿದ್ದೇವೆ. ಹಾಗೆ ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು ಅವರು ಸುಖವಾಗಿರಬೇಕು ಅಂತಂದ್ರೆ ನಾವು ಬರೇ ಆಸ್ತಿಯನ್ನು ಮಾಡಿಟ್ರೆ ಅವರು ಸುಖವಾಗಿರೋದಿಲ್ಲ. ಅದಕ್ಕೆ ಪುಣ್ಯನೂ ಅಂತನ್ನೋದು ಅದಕ್ಕೆ ಕನ್ಕ್ಲೂಡ್ ಆಗ್ತದೆ. ಅದು ಕೂಡ ಅವಶ್ಯವಾಗಿ ಈಗಿನ ಜಗತ್ತಿನಲ್ಲಿ ಬೇಕೇ ಬೇಕು ಅಂತನ್ನೋದನ್ನ